ಈಗ KCET ವಿದ್ಯಾರ್ಥಿಗಳಿಗೆ ನಮ್ಮ KA ಕಡೆಯಿಂದ ಅಫಿಷಿಯಲ್ ಆಗಿ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ಸೊ ರಿಸಲ್ಟನ್ನು ಚೆಕ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ನಿಮ್ಮ ಒಂದು ರಿಸಲ್ಟ್ ಜಾಸ್ತಿ ಬಂದಿದೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರ. ಓಕೆನಾ. ಸೊ ನೀವು ಯಾವ ರೀತಿ ಸೀಟನ್ನು ಪಡ್ಕೋಬಹುದು, ನಿಮಗೆ ಸೀಟ್ ಸಿಗುತ್ತಾ, ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ KCET ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು KA ಕಡೆಯಿಂದ ಅನೌನ್ಸ್ ಮಾಡಲಾಗಿತ್ತು. ರೈಟ್, ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟನ್ನು ಚೆಕ್ ಮಾಡಿದ್ರ. ನಿಮ್ಮ ಒಂದು ರಿಸಲ್ಟ್ 50,000ಕ್ಕಿಂತ ಜಾಸ್ತಿ ಇದ್ರೆ, 60,000, 80,000, 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಓಕೆನಾ. ಸೊ ಇರುತ್ತೆ, ತುಂಬ ವಿದ್ಯಾರ್ಥಿಗಳ ರ್ಯಾಂಕ್ ಇನ್ನೂ ದಾಟೋಗಿರುತ್ತೆ. ಸೊ ನಿಮಗೆಲ್ಲ ಸೀಟ್ ಸಿಗುತ್ತಾ? ಯಾಕೆಂತಂದರೆ ಆಲ್ಮೋಸ್ಟು ಇದು ರ್ಯಾಂಕ್ ಅಂತಂದರೆ ತುಂಬ ಜಾಸ್ತಿ ಆಗೋಗಿರುತ್ತೆ. ಸೊ 1,50,000 ಅಂತಂದ್ರೆ ಅದು ತುಂಬ ಜಾಸ್ತಿ ರ್ಯಾಂಕ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಹಲವಾರು ವಿದ್ಯಾರ್ಥಿಗಳು. ಆ ಕಾರಣದಿಂದಾಗಿ ಇದೀಗ 50,000ಇಂದ 1 ಲ್ಯಾಕ್, 1.5 ಲ್ಯಾಕು, 2 ಲ್ಯಾಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗುತ್ತಾ ಅಂತಂದರೆ ಎಸ್, ಅಫ್ಕೋರ್ಸ್, ಖಂಡಿತವಾಗ್ಲೂ ನಿಮಗೆ ಸೀಟ್ ಅನ್ನೋದು ಸಿಗುತ್ತೆ. ಹೇಗೆ ಸಿಗುತ್ತೆ ಅಂತಂದರೆ ಇದೆಲ್ಲ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ. ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನ ಅಲ್ಲಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ತಿರಲ್ಲ, ಸೊ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ನಿಮಗೆ ಕಾಲೇಜ್ ಅಂತ. ಇಟ್ ಮೀನ್ಸ್ ಸೀಟ್ ಅಲಾಟ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಸೊ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಿಮಗೆ ಒಂದು 80K ಅಂದರೆ 80,000ದ ರ್ಯಾಂಕ್ ಆದರೂ ಸಿಗಿದೆ. ಸೊ ನೀವೇನು ಮಾಡಬೇಕಂತಂದರೆ ಲಾಸ್ಟ್ ಇಯರ್ ಕಟ್ ಆಫನ್ನು ತಗೊಳ್ಳಿ. ಓಕೆನಾ. ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಬಿಟ್ಟಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನೀವು ಅದರ ಅನುಗುಣವಾಗಿ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು. ಅದಕ್ಕೂ ಮುಂಚೆ ಲಾಸ್ಟ್ ಇಯರ್ ಕಟ್ ಆಫನ್ನು ತಗೊಂಡು 80Kಗೆ ಬಂದಿರತಕ್ಕಂತಹ ಸೀಟ್ಗಳನ್ನು ನೋಡ್ಕೊಳ್ಳಿ. ಅಂತಂದರೆ ಇಟ್ ಮೀನ್ಸ್ 75 to 85. ಸೊ ಆ ಒಂದು ರ್ಯಾಂಕಲ್ಲಿ ಲಾಸ್ಟ್ ಇಯರ್ ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಬ್ರಾಂಚಸ್ಸಲ್ಲಿ ಯಾವ್ಯಾವ ಕಾಲೇಜಸ್ಗಳಲ್ಲಿ ಸೀಟ್ ಸಿಕ್ಕಿದೆ ಅದನ್ನೆಲ್ಲ ನೀವು ಒಂದು ಸರಿ ನೋಟ್ ಡೌನ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಯಾವ್ದು ಕಾಲೇಜ್ ಇಷ್ಟ ಇದೆಯೋ ಸೊ ಆ ರೀತಿ ಆಪ್ಷನ್ ಲಿಸ್ಟನ್ನು ಮಾಡ್ಕೊಳ್ತಾ ಬನ್ನಿ. ಸೊ ಈಗ ಮಾಡೋದ್ರ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಸೀಟ್ ಅನ್ನೋದು ಸಿಗುತ್ತೆ. ಸೊ ಲಾಸ್ಟ್ ಇಯರು ಅದಕ್ಕಿಂತ ಹಿಂದಿನ ವರ್ಷ ಎಲ್ಲ ಹೇಗಾಗುತ್ತೆ ಗೊತ್ತಾ, ಸೊ ಸೀಟ್ಗಳೆಲ್ಲ ಉಳಿಯುತ್ತೆ. ಓಕೆನಾ. ಸೊ ಹಲವಾರು ಕಾಲೇಜಸ್ಗಳಲ್ಲಿ ಸೀಟ್ಸ್ಗಳು ಉಳಿಯುತ್ತೆ. ಆ ಕಾರಣದಿಂದಾಗಿ ಸೊ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ನಿಮಗೆ 100% ಸೀಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಈ ರೀತಿ ನೀವು ಆಪ್ಷನ್ ಎಂಟ್ರಿಗೆ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ, ಖಂಡಿತ ಸೀಟ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ KA ಕಡೆಯಿಂದ ಅಪ್ಡೇಟ್ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ವಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.